ಶುರು ಮಾಡೋಣ. ಭುಜದಿಂದಕ್ಕೆ ನಮಸ್ಕಾರ. Elbows parallel to ground, thumbs touching the sternum, chin parallel to ground, eyes closed gently. ಓಂಕಾರ ದೀರ್ಘವಾದ ಉಸಿರು. ಮತ್ತೊಮ್ಮೆ ಇನ್ನೊಮ್ಮೆ ಪ್ರಾರ್ಥನೆ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರ್ವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮನಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋಕ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರ ಸಂಶ್ವೇತಂ ಪ್ರಣಮಾಮಿ ಪತಂಜಲಿಂ. ಗುರುರ್ಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನಕ್ಕೆ ಉಸಿರು ತಗೊಳ್ತಾ ಕೈ ಹಿಂದೆ ಹಾಗೆ ಉಸಿರು ಹೊರಗಡೆ ಬಿಡ್ತಾ ಹಣೆ ಮೇಲಕ್ಕೆ ಎಲ್ಬೋ ಸ್ಟ್ರೆಚ್ ಮಾಡ್ತಾ ಇದ್ದೀವಿ. ಎಲ್ಬೋ ನೇರ ಇಲ್ಲಿ. ನಿಧಾನಕ್ಕೆ ಉಸಿರು ತಗೊಳ್ತಾ ನಮ್ಮ ಅಭ್ಯಾಸ ಇವತ್ತು ದಂಡಾಸನದಿಂದ ಶುರು ಮಾಡೋಣ. ಕಾಲು ಸ್ಟ್ರೆಚ್ ಮಾಡಿ ಸ್ಟ್ರೇಟ್. ಈಗ raise your hands up, lift it up. Yes, perfect. ಬೆನ್ನು ನೇರ, arms behind your ears. Very good. ಹಾಗೆ ಸ್ವಲ್ಪ ತಿರುವ. Deep inhale, exhale. ಕಾಲು ನೇರ ಇರಲಿ. As the kneecaps pull up, toes pull to your side, towards you. ಈಗ ಇದೇ ಸ್ಟ್ರೆಚ್ ಅಂದ್ರೆ ಕೀಪ್ ಯುವರ್ ಬ್ಯಾಕ್ ಸ್ಟ್ರೈಟ್. ಕೈಯನ್ನ ಹೀಗೆ ನೆಲಕ್ಕೆ ಹಾಕ್ತಾ ಟರ್ನ್ ಟು ಯುವರ್ ರೈಟ್. ಹಾಗೆ ವಾಪಸ್ ಬನ್ನಿ. ಮತ್ತೊಮ್ಮೆ raise your arms, come back and raise your arms again. Yes, like that. Straight back, arms behind your ears. ಕೈಗಳೆಲ್ಲ ಹಿಂದೆ ತಗೊಳ್ಳಿ. Yes, much better. Yes.
ಓಕೆ, ಹಾಗೆ ಕೈಯನ್ನು ನೆಲದ ಕಡೆ ಹೀಗೆ ಮಾಡ್ತಾ ಟರ್ನ್ ಟು ಲೆಫ್ಟ್. ವಾಪಸ್ ಬನ್ನಿ, ಮತ್ತೊಮ್ಮೆ ರೈಸ್ ಯುವರ್ ಆರ್ಮ್ಸ್. ಓಕೆ, ಈಗ ಉಸಿರು ಬಿಡ್ತಾ ಪಶ್ಚಿಮ ಉತ್ತನಾಸನ. ಬೆರಳನ್ನು ಹಿಡ್ಕೊಳ್ಳಿ. Chin up, chin up. Yes. ಈಗ left palm on right foot. Turn to your right. Elbow bend ಮಾಡಕ್ಕಾಗುತ್ತಾ ಪ್ರಯತ್ನ ಮಾಡಿ. Yes, very good. ಕಾಲು ನೀರಲ್ಲಿ ಈಗ ಸೈಡ್ ಬದಲಾಯಿಸಿ. ಸೊ ರೈಟ್ ಪಾಮ್ on your feet, turn to your left. ಓಕೆ, ವಾಪಸ್ ಬನ್ನಿ, ಮತ್ತೊಮ್ಮೆ ಕೈ ಎತ್ತಿ. ಬದ್ಧ ಕೋಣಾಸನ, ಉಪವಿಷ್ಟ ಕೋಣಾಸನ, ಸುಖಾಸನ, ದಂಡಾಸನ. ಈಗ ಸುಖಾಸನ ಕಾಲಿನ ಪೊಸಿಷನ್ ಬದಲಾಯಿಸಿ. ಉಪವಿಷ್ಟ ಕೋಣಾಸನ, ಬದ್ಧ ಕೋಣ, ದಂಡ, ಉಪವಿಷ್ಟ, ಸುಖಾಸನ, ದಂಡಾಸನ, ಉಪವಿಷ್ಟ ಕೋಣಾಸನ, ಸುಖಾಸನ ಕಾಲಿನ ಪೊಸಿಷನ್ ಚೇಂಜ್ ಮಾಡಿ. ಬದ್ಧ ಕೋಣಾಸನ, ದಂಡಾಸನ, ಉಪವಿಷ್ಟ ಕೋಣಾಸನ, ಸುಖಾಸನ. ಟೇಕ್ ರೈಟ್. ಇಟ್ಕೊಳ್ಳಿ. Few seconds of Uttanasana. Okay, slowly Tadasana. ಇರ್ತದೆ. ಓಕೆ, ಈಗ ನಮ್ಮ ಸೂರ್ಯ ನಮಸ್ಕಾರದ ಅಭ್ಯಾಸ ಶುರು ಮಾಡೋಣ. ನಮಸ್ಕಾರ, ಪ್ರಾರ್ಥನೆಯಿಂದ ಅಭ್ಯಾಸ ಶುರು ಮಾಡೋಣ. ದೀರ್ಘವಾದ ಉಸಿರು ತಗೊಳ್ಳಿ. ಹಿರಣ್ಯ
ಮೃಣ್ಮಯೇನ ಪಾತ್ರೇನ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪುಂಕ್ಷನ್ನ ಪಾರ್ಣು ಸತ್ಯಧರ್ಮಾಯ ದೃಷ್ಟಯೇ. ಮೊದಲಿನ ಮಂತ್ರ ಓಂ ಹ್ರಾಂ ಮಿತ್ರಾಯ ನಮಃ. ಊರ್ಧ್ವ ನಮಸ್ಕಾರ, ಉತ್ತನಾಸನ, ಏಕಪಾದ ಪ್ರಸನ್ನಾಸನ, ದ್ವಿಪಾದ ದಂಡಾಸನ, ಅಷ್ಟಾಂಗ ಭುಜಂಗ ಅಧೋಮುಖ, ಏಕಪಾದ ಪ್ರಸನ್ನಾಸನ, ಉತ್ತನಾಸನ, ತಾಡಾಸನ ಅಥವಾ ಊರ್ಧ್ವ ನಮಸ್ಕಾರ. ಓಂ ಹ್ರೀಂ ರವಯೇ ನಮಃ. 1 2 3 4 5 6 7 8 9 10. ಓಂ ಹ್ರೂಂ ಸೂರ್ಯಾಯ ನಮಃ. 1 2 3 4 5 6 7 8 9 10. ಓಂ ಹ್ರೈಂ ಭಾನವೇ ನಮಃ. 1 2 3 4 5 6 7 8 9 10. ಓಂ ಹೌಂ ಖಗಾಯ ನಮಃ. 1 2 3 4 5 6 7 8 9 10. ಓಂ ರಭ ಭೂಷಣೇ ನಮಃ. 1 2 3 4 5 6 7 8 9 10. ಈಗ ನೆಕ್ಸ್ಟ್ 6 ಊರ್ಧ್ವಮುಖ ಶ್ವಾಸಾಸನ. ಓಂ ಹ್ರಾಂ ಹಿರಣ್ಯಗರ್ಭಾಯ ನಮಃ. 1 2 3 4 5 6 7 8 9 10 11 12. ಓಂ ಹ್ರೀಂ ಮರೀಚಯೇ ನಮಃ. प्रतिपद द्वितीय तृतीय चतुर्थी पंचमी षष्ठी सप्तमी अष्टमी नवमी दशमी एकादशी द्वादशी. ओम ह्रूं आदित्याय नमः. एकम द्वे त्रीणि चत्वारि पञ्च षट् सप्त ऊर्ध्वमुख अधोमुख एकपाद उत्तर ऊर्ध्व नमस्कार. ओम ह्रैं सवित्रे नमः. 1 2 3 4 5 6 7 8 9 10 11 12. ಓಂ ಹೌಂ ಅರ್ಕಾಯ ನಮಃ. 1 2 3 4 5 6 7 8 9 10 11
12. ಓಂ ರಭ ಭಾಸ್ಕರಾಯ ನಮಃ. 1 2 3 4 5 6 7 8 9 10 11 12. ಎರಡು ಚಂದ್ರ ನಮಸ್ಕಾರ ಪ್ಲೇಸ್ ಮಾಡೋಣ. ಓಕೆ, ಇವತ್ತು we will do the other one. ಓಂ ಚಂದ್ರಾಯ ನಮಃ. So turn to your left, ಕೈ ಎತ್ತಿ, to your right, left leg out, go down, Trikonasana to the left, Parshvottanasana, Ekpada Prasanasana, to your right, Madhyake, to the right, Ekpada Prasanasana, Parshvottanasana, Trikonasana. Come up, left leg back. Once more. Om Chandraya Namaha. Turn to your right. Arms up. Left, right, right leg out. Trikonasana to the right. Parshvottanasana. Ekpada Prasanasana. Turn to your left. Madhyake. To the right. Sorry, to the left. Ekpada Prasanasana. Parshvottanasana. Trikonasana. Right leg back and relax. Okay. Some 30-40 seconds of relaxation. Again. Okay, ನಿಧಾನಕ್ಕೆ ಕೂತ್ಕೊಳ್ಳಿ. Turn to your right and left. Okay, ಇವತ್ತು ಪಾರ್ಶ್ವೋತ್ತನಾಸನ ಚಾರುತಿಗೆ ಚಾರಣ ಶುರು ಮಾಡೋಣ. ಚಾರಣ ಬ್ಯಾಕ್ ರೆಸ್ಟ್ಗೆ. So right foot in front. Left leg back. Heels ಎರಡು ಮೇಲೆ ಕೊಡ್ತೀವಿ. Arms on the back rest. Okay. ಬೇಕಾದ್ರೆ ರೈಟ್ ಫುಟ್ಗೆ ರೋಲ್ ಬ್ಲಾಂಕೆಟ್ ಕೊಬ್ಲಿಕ್ಕೆ ಇಟ್ಕೊಳ್ಳಿ. ಸೊ ದಟ್ ಇಲ್ಲಿ ankle ಈ ಹಿಂದಿನ ಪಾರ್ಟಿಗೆ ಸ್ಟ್ರೈನ್ ಆಗಲ್ಲ. It will get some support if you keep the leg this way. ಓಕೆನಾ? ಸೊ ಬೇಕಾದ್ರೆ ಗ್ರಿಪ್ ಅಥವಾ ರೋಲ್ ಬ್ಲಾಂಕೆಟ್ ಮೇಲೆ ರೈಟ್ ಫುಟ್ ಅಂತ ಇಟ್ಟು ಸೈಡ್ ಸ್ಟ್ರೆಚ್ ಆಗಲಿ.
ಕೈಗಳನ್ನ ಕುರ್ಚಿಯಿಂದ ಬಿಟ್ಟು ನೆಲದ ಮೇಲೆ ಇಡಿ. ಹಿಂದಕ್ಕೆ ಎತ್ಕೊಳ್ಳಿ. Try to take it, push it down on the floor. ಹೀಗೆ ಮುಂದಕ್ಕೆ ಅಂದ್ರೆ ಡೋಂಟ್ ಲಿಫ್ಟ್ your arms on the floor, we slide it back. ಹೀಗೆ ಮತ್ತೆ ಗಮನಿಸಿ ಇನ್ನೂ ಬಗ್ಗಕ್ಕಾಗುತ್ತಾ ಅಂತ ಹೇಳಿ ಸ್ವಲ್ಪ ತೀರಿ. ಓಕೆ, ಸುಸ್ತ ಕಾಲನ್ನ ಬದಲಾಯಿಸಿ. ಕಾಲಿನ ಪೊಸಿಷನ್ ಈಗ ಎಡಗಾಲಕ್ಕೆ ಹೇಗೆ ಡ್ರಿಪ್ ಮೇಲೆ ಇಡಿ. ಇಟ್ಕೊಂಡು ರೋಲ್ ಮಾಡಿ. ಬಲಗಾಲ ಹಿಂದಕ್ಕೆ, arms here on the chair. Again, both kneecaps pulled up. Stick. Keep both knees straight, absolutely straight. ಹಾಗೆ ಹಸ್ತವನ್ನ ಕೆಳಗೆ ನೆಲಕ್ಕೆ ಹೀರಿ. ಈಗ your arms are straight as in perpendicular to the ground. Okay, the slowly slide it back ಹೀಗೆ. Take it back ಹೀಗೆ. Yes, some more. Less than 90 degrees ತರ ಇರಬೇಕು. ಬ್ಯಾಕ್ ಹೇಗೆ ಮಾಡಬೇಕು, less than 90 degree. ಮತ್ತೆ ಗಮನಿಸಿ, you are able to bend some more. Straight deeper. Finish straight. Okay, slowly come up. ಕಾಲನ್ನು ಜೋಡಿಸ್ಕೊಳ್ಳಿ. ಒಂದು ವಾಕ್ ಮಾಡಿ. Relax. ಓಕೆ, ಮುಂದಿನ ಆಸನ ಪೂರ್ವ ಉತ್ತರಾಸನ. ಚೇರ್ ಅಭ್ಯಾಸ ಮಾಡೋಣ ಫಸ್ಟ್. ಓಕೆ, ಕೂತ್ಕೊಳ್ಳಿ ಚೇರ್ ಮೇಲೆ. ಎಟ್ ದಿ ಎಡ್ಜ್, ಸಿಟ್ ಎಟ್ ದಿ ಎಡ್ಜ್. ಕೂತ್ಕೊಳ್ಳಿ. ನೇರ ಮಾಡಿ, ಎಲ್ಬೋ ಸ್ಟ್ರೈಟ್ ಮಾಡ್ಕೊಳ್ಳಿ. ಕಾಲು ಸ್ಟ್ರೆಚ್ ಮಾಡಿ. ಗೆಟ್ ಅಪ್, ಟೇಕ್ ಯುವರ್ buttocks off the chair. ಕಾಲನ್ನು ಸ್ವಲ್ಪ ಸ್ಟ್ರೆಚ್ ಮಾಡ್ತಾ ಬಂದಿರಿ. Elbow lock again. Keep your elbow straight. Rajashika, elbow ಸ್ವಲ್ಪ ಮುಂದೆ. Little more front, please. Yes, much better. Yes. But squeeze ಮಾಡ್ಕೊಳ್ಬೇಕಾದ್ರೆ posture enjoy ಮಾಡಿ. ಓಕೆ, sit down. ನಿಧಾನಕ್ಕೆ ವಾಪಸ್ ಕುರ್ಚಿ ಮೇಲೆ ಕೂತ್ಕೊಳ್ಳಿ. ಟೇಕ್ ಅ ಬ್ರೇಕ್, ರಿಲ್ಯಾಕ್ಸ್ ಮಾಡಿ. ಈಗ ಸ್ವಲ್ಪ ವ್ಯತ್ಯಾಸ, ಭುಜಕ್ಕೆ ಸ್ವಲ್ಪ ಕೆಲಸ ಮಾಡೋಣ. ಸೊ ಸೇಮ್ ಥಿಂಗ್, ಬ್ಯಾಕ್ ಸ್ಟ್ರೈಟ್. ಓಕೆ, ಕಾಲನ್ನು ಹಾಗೆ ಬಟಕ್ಸ್ ಅಪ್,
ಸ್ಟ್ರೆಚ್ ಮಾಡಿ ಸ್ವಲ್ಪ ಮುಂದಕ್ಕೆ ಬನ್ನಿ. ಈಗ ಹಾಗೆ buttocks ಅನ್ನ ಹೀಗೆ bring it down. ಕೂತ್ಕೋಬಾರ್ದು, ಇಷ್ಟೇ. ಅಲ್ಲೇನಿರಲಿ. ಎಸ್ ಆಲ್ ಆಫ್ ಯು ಆರ್ ದೇರ್. ಸ್ವಲ್ಪ ಶಬ್ನ ಕೂತ್ಕೋಬಾರ್ದು. ಓಕೆ, enough. ರಿಲ್ಯಾಕ್ಸ್. ಸೊ ಮಹಿಳೆಯರಿಗೆ ಜನರಲಿ ಭುಜದಲ್ಲಿ ಅಷ್ಟೊಂದು ಸ್ಟ್ರೆಂತ್ ಇರಲ್ಲ. ಸೊ ದಿಸ್ ಇಸ್ ಅ ಗುಡ್ ವೇ ಟು ಡೆವಲಪ್ ಸ್ಟ್ರೆಂತ್. ಯಾಕಂದ್ರೆ ವೇಟ್ ಅನ್ನ ವಿ ಆರ್ ಸಸ್ಪೆಂಡಿಂಗ್ ವಿತ್ ಅವರ್ ಶೋಲ್ಡರ್ಸ್. ಓಕೆ, ಇನ್ನೊಂದು ಅಟೆಂಪ್ಟ್ ಮಾಡೋಣ. ವಿ ವಿಲ್ ಟ್ರೈ ಅಗೇನ್ ಒನ್ಸ್ ಮೋರ್. ಓಕೆ, ಮತ್ತೊಮ್ಮೆ ಎಲ್ಬೋ ನೇರ ಮಾಡ್ಕೊಳ್ಳಿ, ಎಡ್ಜ್ ಕೂತ್ಕೊಳ್ಳಿ. ಕಾಲನ್ನ ಹೀಗೆ ಮುಂದಕ್ಕೆ ಸ್ವಲ್ಪ ಸ್ಟ್ರೆಚ್ ಮಾಡಿ, ಟೇಕ್ ಇಟ್ ಫಾರ್ವರ್ಡ್ ಲಿಟಲ್ ಮೋರ್. ಹಾಗೆ ಬಟಕ್ಸ್ ಅನ್ನ ನಿಧಾನಕ್ಕೆ bring it down. ಇನ್ನು ಸ್ವಲ್ಪ ಡೌನ್ ಹೋಗ್ಬೇಕು. ಪ್ರಯತ್ನ ಮಾಡಿ. ಓಕೆ, ಅಪ್ ಅಂಡ್ ರಿಲ್ಯಾಕ್ಸ್. ಹಸ್ತ ಹೀಗೆ ನೆಲಕ್ಕಿಡಿ ಅಂಡ್ ರಿಲ್ಯಾಕ್ಸ್. Deep inhale, exhale. So, long exhalation will help you relax. So, ಶರೀರ ನಿಮ್ಮ ನಾರ್ಮಲ್ ಸ್ಥಿತಿಗೆ ಬರುತ್ತೆ. ಅದಾದ ನಂತರ ಮುಂದಿನ ಅಭ್ಯಾಸ ಅಂದ್ರೆ some more variations of ಪೂರ್ವ ಉತ್ತರಾಸನ ಅಭ್ಯಾಸ ಮಾಡೋಣ. Okay. ನಾರ್ಮಲ್ ಆದರೆ ಸಹಜ ಸ್ಥಿತಿ ಬಂದ್ರೆ ನೆಲದಲ್ಲ ಮಾಡುವ. ಸುಲಭ ಮಾಡುವ. ಸುಖಾಸನದಲ್ಲಿ ಕೂತ್ಕೊಂಡ್ಬಿಡಿ. ಅಗೇನ್ ಸೇಮ್ ಪ್ರಿನ್ಸಿಪಲ್. palms by the side of your buttocks. Elbow near ಇರಲಿ. Okay, make sure it is straight and not. ಹೀಗೆ ಇದು ಮಾಡಿದ್ರೆ ಎಲ್ಬೋ ಬೆಂಡ್ ಆಗಿರುವಾಗ ಈಗ ಎತ್ತಕ್ಕೆ ಹೋದ್ರೆ ಸರಿಯಾಗಿ ಬರುದಿಲ್ಲ. ಸೊ ಮೇಕ್ ಶೋರ್ ಬ್ಯಾಕ್ ಇಸ್ ಸ್ಟ್ರೇಟ್. Now elbow is locked. ಈಗ ಉಸಿರು ತಗೊಳ್ತಾ ಸ್ವಲ್ಪ ಹೀಗೆ ಎತ್ತಿ. ಪೂರ್ವ ಉತ್ತರಾಸನ. Excellent. Okay, down please, relax. Relax. Even the abhyasa, palms facing outwards. Again, ಹಸ್ತಗಳನ್ನ ಚೆನ್ನಾಗಿ ಎಳ್ಕೊಳ್ತಿ, ಎಲ್ಬೋ ನೇರ ಇರಲಿ, ಉಸಿರು ತಗೊಳ್ತಾ ಸಂತವನ್ನು ಎತ್ತಿ. ಹೀಗೆ ಬಟಕ್ ಸ್ಕ್ವೀಸ್ ಮಾಡಿ, ಆದ್ರೆ ಇನ್ನೂ ಸ್ವಲ್ಪ ಸಂತ ಎತ್ತಕ್ಕಾಗುತ್ತೆ. ನಿಮ್ಮ ಕ್ವಾಡ್ರಿಸೆಪ್ಸ್ ಸ್ಟ್ರೆಚ್ ಆಗ್ತಾ ಇರುತ್ತೆ, ಅದನ್ನು ಗಮನಿಸಿ. ಪೋಸ್ಚರಲ್ಲಿ ವಿಸ್ತಾರವಾದ ಎದೆ, ನೇರ ಇರುವ ಸ್ಪೈನ್, ಸ್ಟ್ರೆಚ್ ಆಗ್ತಾ ಇರುವ ಕ್ವಾಡ್ರಿಸೆಪ್ಸ್ ಗಮನಿಸಿ. ಭುಜದ ಮೇಲೆ the stretch there. Our shoulders are also working. Okay, down. Right one hindake, palm facing away, fingers facing away. Again, same principle.
Elbow straight, buttocks up. Buttocks squeeze ಮಾಡ್ತಾ ನಿಂತಿ. Okay, down. ಕೈಗಳು ಒಂದಕ್ಕೊಂದು ಫೇಸ್ ಆಗ್ತಾ ಇರಲಿ. ಮತ್ತೊಮ್ಮೆ ಅಭ್ಯಾಸ. Buttocks up. Again, elbow straight. ಆರ್ಮ್ಸ್ ಅನ್ನು ತಿರುಗಿಸ್ತಾ ಇರುವಾಗ ಒಂದೊಂದು ಕೈಯ ಒಂದೊಂದು ಮಸಲ್ಸ್ ಸ್ಟ್ರೆಚ್ ಚೇಂಜ್ ಆಗುತ್ತೆ. ಅದನ್ನು ಗಮನಿಸಬೇಕು. ಅದನ್ನು ಸೂಕ್ಷ್ಮವಾಗಿ ಗಮನಿಸಿ. buttocks ಸಿತ್ತಿ. Okay, buttocks down. Shitila Dandasana. Relax. Okay. ಈಗ ಮುಂದಿನ ಅಭ್ಯಾಸ ಭುಜಂಗಾಸನ. Let us start. ಹೀಗೆ ಹೀಗೆ ಇಡಿ, ಕಾಲನ್ನು ಮಡಚಿ. ಓಕೆ, ಎದೆ ಕಾಲಕ್ಕೆ ಹಸ್ತಗಳು ಎದೆ ಪಕ್ಕ, ಉಸಿರು ತಗೊಳ್ತಾ ಎದೆ. ಎಸ್, ಪರ್ಫೆಕ್ಟ್. ಪ್ರತಿ ಪೋಸ್ಚರಲ್ಲೂ ಉಸಿರಾಟದ ಮೇಲೆ ಗಮನಿಸಲಿರಿ. ಡೋಂಟ್ ಫರ್ಗೆಟ್ ಯುವರ್ ಬ್ರೆತ್. So if you have normal breathing in every posture, so ಸಂಪೂರ್ಣ ಶರೀರಕ್ಕೆ ಆಕ್ಸಿಜನ್ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ, ಚಾನ್ಸ್ ಆಫ್ ಕ್ಯಾಚ್ ಇಸ್ ಲೆಸ್, and every body part will get its food. Okay, done. Relax. Okay, arms and under my one to lift yourself up. Variation 3. Yes, buttocks squeeze ಮಾಡಿರಲಿ. ಎಲ್ಬೋ ನೇರ ಪ್ರಯತ್ನ ಇರಲಿ. ಓಕೆ, ರಿಲ್ಯಾಕ್ಸ್. ಪ್ಲೀಸ್ ರಿಲ್ಯಾಕ್ಸ್.
ಓಕೆ, ಈಗ ಬೆನ್ಮೇಲೆ ಬೆಲ್ಟ್ ತಗೊಳ್ಳಿ. ಸೇತು ಬಂದಾಸನ. ಈಗ ನಿಮ್ಮ ಆಂಕಲ್ಸ್ಗೆ ಹೀಗೆ ಬೆಲ್ಟ್ ಹಾಕೊಂಡು ಫುಲ್ your ankles to your buttocks ಹೀಗೆ ಕೈಯನ್ನು ಹೀಗೆ ಲಾಕ್ ಮಾಡಿಬಿಟ್ಟು ಫಿಟ್ಟಿಗೆ. ಸೊ pull your heels to the buttock. Okay, roll your shoulders. ಸ್ವಲ್ಪ ನಿಮ್ಮ ಟ್ರಂಕ್ ಅನ್ನ ಎತ್ತಿ. ಸೊ ಎದೆ ಬಂದು ಗಲ್ಲ ಮುಟ್ಲಿ, ಹೀಗೆ ಇರಿ. Okay, put it down. ಬೆಲ್ಟ್ ಅನ್ನು ಬಿಚ್ಚಿ. ಈಗ ನಾವು ವಿಪರೀತ ಸೇತು ಬಂದಾಸನ ಅಭ್ಯಾಸ ಮಾಡೋಣ. ಒಂದ್ಸತಿ ankles ಅನ್ನ ಕೈಯಲ್ಲೇ ಹಿಡ್ಕೊಳ್ಳಿ. Pull your heels to buttock. Roll your shoulders. ಮೊದಲಿಗೆ ಸೇತು ಬಂದಾಸನ. So start up. Lift up your trunk. ಈಗ ಸೊಂಟ ಭಾಗದಲ್ಲಿ ಕೈ ಸಪೋರ್ಟ್ ಕೊಡಿ ಹೀಗೆ. ಓಕೆ, ಎಲ್ಬೋ ಹತ್ತಿರಕ್ಕಿದ್ರೆ ಸಪೋರ್ಟ್ ಸಿಗುತ್ತೆ. ಈಗ ಸ್ಲೋಲಿ ಸ್ಟ್ರೆಚ್ ಯುವರ್ ರೈಟ್ ಲೆಗ್ ಆನ್ ದ ಫ್ಲೋರ್, ದೆನ್ ಲೆಫ್ಟ್ ಲೆಗ್ ಆನ್ ದ ಫ್ಲೋರ್. ವಿಪರೀತ ಸೇತು ಬಂದಾಸನ. ಮಂಡಿಯನ್ನು ಎಳೆದಿರಲಿ. Straight. Okay, again ಮಚ್ಚಿ ಸೊಂಟ ಕೆಳಗೆ ನಿಧಾನಕ್ಕೆ ಸೊಂಟನ ಕೆಳಗೆ ನೆಲಕ್ಕೆ and relax. Please relax. ನಿಧಾನಕ್ಕೆ ಇದೆ ಎತ್ಕೊಳ್ಳಿ. ಪ್ರಾಣಾಯಾಮ ಅಭ್ಯಾಸ ಮಾಡಿ. ಪ್ರಾಣಾಯಾಮದ ಅಭ್ಯಾಸ ಪ್ರಾಣಮಂತ್ರದೊಟ್ಟಿಗೆ ಶುರು ಮಾಡೋಣ. ನಮಸ್ಕಾರ ಮಂತ್ರ, ದೀರ್ಘದ ಉಸಿರು. ಸೊ ವೈ ಡೀಪ್ ಇನ್ಹೇಲ್. ಸೊ ಓಂಕಾರ ನಾವು ಹೇಳುವಾಗ ವಿ ಎಕ್ಸೇಲ್.
So the longer you, deeper you inhale, the longer you can say the Omkara. So, deeper Masru. प्राणसेदं वशे सर्वं त्रिदिवे यत् प्रतिष्ठितं मातेव पुत्रान् रक्षस्व श्रीश्च प्रज्ञाश्च विदेहिन इति ॐ शान्ति शान्ति शान्तिः ನಿಧಾನಕ್ಕೆ ಕೈಗಳನ್ನು ಬಿಡಿಸ್ಕೊಳ್ಳಿ, ಕಣ್ಣುಗಳನ್ನು ಬಿಡಿಸ್ಕೊಳ್ಳಿ. ಸೊ ನಮ್ಮ ಅಭ್ಯಾಸ ಕಪಾಲಭಾತಿಯಿಂದ ಆಸ್ ಯೂಶುವಲ್ ಶುರು ಮಾಡೋಣ. ಸೊ ಮೊದಲಿಗೆ ಆಲ್ಟರ್ನೇಟ್ ನಾಸ್ಟ್ರಲ್. ಸೊ ನಾಸಿಕ ಮುದ್ರ ಬಲ ಹಸ್ತದಲ್ಲಿ, ಎಡ ಹಸ್ತದಲ್ಲಿ ಚಿನ್ಮುದ್ರೆಯಲ್ಲಿ ಅಭ್ಯಾಸ ಮಾಡೋಣ. ಸೊ ಡೀಪ್ ಇನ್ಹೇಲ್, ಆಲ್ಟರ್ನೇಟ್ ನಾಸ್ಟ್ರಲ್ಸ್ ಅಲ್ಲಿ ಎಕ್ಸಲೇಷನ್. ಓಕೆ, ಈಗ ಎರಡು ನಾಸ್ಟ್ರಲ್ ಎಕ್ಸೇಲ್ ಮಾಡೋಣ. ಸೊ ಒನ್ ಡೀಪ್ ಇನ್ಹಲೇಷನ್ ಅಂಡ್ ದೆನ್ ಎಕ್ಸಲೇಷನ್. ಓಕೆ, ಸೊ ದೀರ್ಘ ಉಸಿರು.
ಪ್ರತಿ ಸತಿ ಕಪಾಲಭಾತಿ ಅಭ್ಯಾಸದ ನಂತರ observe yourself how long you take to you can stay in that long breathing situation. Andre you stay with the slow and long exhalation, deep inhalation, ಡ್ಯೂರೇಷನ್ ಕಪಾಲಭಾತಿ ಆದ್ಮೇಲೆ ಎಷ್ಟೊತ್ತಾಗ ಇರಕ್ಕಾಗುತ್ತೆ ಪ್ರತಿ ಸತಿ ಗಮನಿಸಿ. ಜಾಸ್ತಿ ಆಗ್ತಾ ಇದೆಯಾ, ಕಡಿಮೆ ಆಗ್ತಾ ಇದೆಯಾ, ಯು ಫೀಲ್ ಎಕ್ಸಾಸ್ಟೆಡ್, ಯು ಫೀಲ್ ರಿಲ್ಯಾಕ್ಸ್ಡ್, ಡಸ್ ಯುವರ್ ಮೈಂಡ್ ಬಿಕಮ್ ಕ್ವೈಟ್. ಸೊ ಹಾಗೆ ನೀವು ಗಮನಿಸ್ತಾ ಇದ್ರೆ ನಿಮ್ಮ ಯೋಗ ಅಭ್ಯಾಸ, ಪ್ರಾಣಾಯಾಮದ ಅಭ್ಯಾಸ, ಯು ವಿಲ್ ಸಿ ಯುವರ್ ಓನ್ ಪ್ರೋಗ್ರೆಸ್. ಓಕೆ, ಇಫ್ ಯು ಆರ್ ಏಬಲ್ ಟು ರಿಟೈನ್ ದಿಸ್ ಪೋಸ್ಚರ್, ದಿಸ್ ಲಾಂಗ್ ಅಂಡ್ ಸ್ಲೋ ಬ್ರೀದಿಂಗ್ ಫಾರ್ ಲಾಂಗರ್ ಡ್ಯೂರೇಷನ್. ಈಗ ನಮ್ಮ ಪ್ರಾಣಾಯಾಮದ ಅಭ್ಯಾಸಕ್ಕೆ ಮುಂದುವರಿಯುವ. So in this, inhale through one nostril, exhale through both nostrils. So let us start with inhalation through right, exhalation through both nostrils. Okay, once more, 9 to 10 rounds. Inhale through right, exhale through both nostrils. Munduvariswa. Okay, few rounds of inhalation. ಈಗ change, inhale through left, exhale through both nostrils. ಅಭ್ಯಾಸ ಮಾಡೋಣ.
ಹತ್ರ ಉಂಟಾದ್ರೆ ಅನುಲೋಮ ವಿಲೋಮ. ಈಗ ಹಾಗೆ ನಿಮ್ಮ ನಿಧಾನವಾದ ಉಸಿರಾಟ ಸ್ಥಿತಿ ಡಿಸ್ಟರ್ಬ್ ಆದಾಗೆ ಶ್ವಾಸನ ನನಗೆ ಬಟ್ಟೆ and relax. ನಿಧಾನಕ್ಕೆ ಕಾಲುಗಳನ್ನ ಜೋಡಿಸ್ಕೊಳ್ಳಿ. ಕಾಲುಗಳನ್ನ ಕುರ್ಚಿಯಿಂದ ತೆಗೆದು ಬಲಗಡೆಗೆ ತಿರುಗಿ. ನಿಧಾನಕ್ಕೆ ನಿಮ್ಮ ಎಡಗೈ ಮುಟ್ಟಿ ಕೂತ್ಕೊಳ್ಳಿ. ಕಣ್ಣು ತೆರಿಬೇಡಿ. ಕೈಗಳಲ್ಲಿ ನಮಸ್ಕಾರ ಮುದ್ರೆ ಇರಲಿ. ಪ್ರಾರ್ಥನೆಯೊಂದಿಗೆ ನಮ್ಮ ಅಭ್ಯಾಸ ಮುಕ್ತಾಯ ಮಾಡುವ. ದೀರ್ಘದೊಂದು ಶ್ರುತುಕೊಳ್ಳಿ. ಸದ್ಗಮಯ
तमसो ज्योतिर्गमय मृत्योर्मा अमृतंगमय ओम शांति 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 सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् ओम शांति शांति शांतिः मातृदेवो भव पितृदेवो भव आचार्यदेवो भव अतिथिदेवो भव राष्ट्रदेवो भव ओम शांति शांति शांतिः ನಿಧಾನಕ್ಕೆ ಉಸಿರು ತಗೊಳ್ತಾ ಕೈಗಳ ಹಿಂದೆ ಹಾಗೆ ಉಸಿರು ಬಿಡ್ತಾ ಮೂಲವನ್ನ ನಮ್ಮ ಇಷ್ಟ ದೇವಿಗೆ ನಮ್ಮ ಕೃತಜ್ಞತೆಗಳು ನಿಧಾನಕ್ಕೆ ಉಸಿರು ತಗೊಳ್ತಾ ಕೂತ್ಕೊಳ್ಳಿ ಕೈಗಳನ್ನು ಮುಚ್ಚಿ ಬೆಚ್ಚಿಯಾದ ಕೈಗಳನ್ನ ಕಣ್ಣಿನ ಮೇಲೆ ಇಟ್ಟು ಬಾಯಿಯನ್ನು ಪಡ್ಕೊಳ್ಳಿ ನಿಧಾನಕ್ಕೆ ಕೈಗಳನ್ನು ಬಿಡಿಸ್ಕೊಳ್ಳಿ ಕಣ್ಣುಗಳನ್ನು See you guys. Thank you, Mala. Thank you, Mala. Thank you, Mala. Bye.